ಮತ್ತು ಇದೀಗ ಡಿಸ್ಟ್ರಿಬ್ಯೂಟರು ಮತ್ತು ಮಾಲೀಕರು ಅವರು ಕೂಡ ಈ ಒಂದು ಜಾಥಾದಲ್ಲಿ ಪಾಲ್ಗೊಳ್ಳುವ ಮೂಲಕ ಈ ಒಂದು ಆಶಾಚರಣೆ ಯಶಸ್ವಿ ನಿಟ್ಟಿನೊಳಗೆ ಎಲ್ಲರ ಸಹಕಾರವನ್ನು ನೀಡ್ತಾ ಇದ್ದಾರೆ. ನಮ್ಮ ವಿಶೇಷವಾಗಿ ರೈತರ ಅಧ್ಯಕ್ಷರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಘಟನೆಗಳನ್ನು ಅನಾಹುತ ಘಟನೆಗಳನ್ನು ತಡೆಯುವುದಕ್ಕೋಸ್ಕರ ಇವತ್ತೊಂದು ಕಾರ್ಯಕ್ರಮ ಮಾಡಿದ್ರು. ಅವರಿಗೊಂದು ಜೋರಾದ ಇನ್ನೊಂದು ತಾಲೂಕಿನೊಳಗೆ ಎಲ್ಲ ಜನರು ತಿಳ್ಕೊಬೇಕು. ಇವತ್ತೊಂದು ಹೊಟ್ಟೆ ಸತ್ತು ಬಿಡಂಗಿಲ್ಲ ಪೊಲೀಸರು ಮತ್ತ ಯಾಕಂದ್ರೆ ನಾಳೆ ಅಧ್ಯಕ್ಷ ಬಿಡಂಗಿಲ್ಲ. ದಯವಿಟ್ಟು ಇವತ್ತಿನ ಎಚ್ಚೆತ್ತುಕೊಂಡವರಾದ್ರು ರೈತರು ಮತ್ತೆ ನಿತ್ಯದ ಬಂದ್ರೆ ಅಷ್ಟ 10 ವರ್ಷಕ್ಕೆ ರೋಡ್ ಮೇಲೆ ಹಾಕೊಂಡವ್ರ ಸಾವಿರಾರು ಜನಕ್ಕೆ ತ್ರಾಸ ಆಕತಿ. ಹಿಂದೆ ಬಂದದ್ದು ಗೊತ್ತಾಗಂಗಿಲ್ಲ. ಇದು ಒಳ್ಳೆ ಸಜ್ಜನ ಸಾರ್ವಜನಿಕರಿಗೆ ನಮಸ್ಕಾರಗಳು. ಇವತ್ತು ಪ್ರಾದೇಶಿಕ ಸಾರಿಗೆ ಕಚೇರಿಯಿಂದ ಹಾಗೂ ನಮ್ಮ ಹಿರಿಯ ಮೋಟಾರ್ ವಾಹನ ನಿರೀಕ್ಷಕರೊಂದಿಗೆ ಹಾಗೂ ಬೇರೆ ಬೇರೆ ಎಲ್ಲ ಇಲಾಖೆ ಅಂದರೆ ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ ಮತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಮ್ಮ ಮೂರು ಜನ ನ್ಯಾಯಾಧೀಶರುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾಲ್ನಡಿಗೆ ಜಾಥಾವನ್ನು ಉದ್ಘಾಟನೆಯನ್ನು ಬಹಳ ಉತ್ತಮವಾಗಿ ನಡೆಸಿಕೊಟ್ರು. ಈ ಜಾಥಾದ ಪ್ರಮುಖ ಕಾರಣವೇನೆಂದರೆ 37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತೆ ಮಾಸಾಚರಣೆ. ಈ ಮಾಸಾಚರಣೆ ಮಾಡುವ ಉದ್ದೇಶವೇನೆಂದರೆ ಸಾರ್ವಜನಿಕರು ಯಾವುದೇ ವಾಹನವಿರಲಿ, ದ್ವಿಚಕ್ರ ಇರಲಿ, ಕಾರ್ ಇರಲಿ ಅಥವಾ ಬೇರೆ ಯಾವುದೇ ವೆಹಿಕಲ್ ಇರಲಿ, ಸುರಕ್ಷತೆ ದೃಷ್ಟಿಯಿಂದ ಮನೆಯಿಂದ ಹೊರಗೆಯಿಂದ ಮತ್ತು ಮನೆಗೆ ಮುಟ್ಟುವಾಗ ಸುರಕ್ಷತೆ ಇರುವ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೇವೆ. ಅದಕ್ಕೋಸ್ಕರ ಎಲ್ಲ ಸಾರ್ವಜನಿಕ ಜನಕರಲ್ಲಿ ಕೋರುವುದೇನೆಂದರೆ ದ್ವಿಚಕ್ರ ಹೊಡಿಬೇಕಾದ್ರೆ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಲಿ. ಅಂದ್ರೆ ದ್ವಿಚಕ್ರ ವಾಹನದಲ್ಲಿ ಮುಂದೆ ಹಿಂದೆ ಎರಡು ಕಡೆ ಕೂತ್ಕೊಳ್ಳೋರು ಹೆಲ್ಮೆಟ್ ಹಾಕ್ರಿ. ಕಾರ್ನಲ್ಲಿ ಪ್ರಯಾಣಿಸುವಾಗ ಸೀಟ್ ಬೆಲ್ಟ್ ಅಂದ್ರೆ ಡ್ರೈವರ್ ಒಬ್ಬರೇ ಅಲ್ಲ, ಹಿಂದೆ ಕುಳಿತವರು ಸೀಟ್ ಬೆಲ್ಟ್ ಕಡ್ಡಾಯವಾಗಿ ಹಾಕ್ಬೇಕು. ಯಾಕಂದ್ರೆ ಆಕ್ಸಿಡೆಂಟ್ ಆದ ಸಮಯದಲ್ಲಿ ವೆಹಿಕಲ್ ಬಡ್ಕೊಳ್ಬೇಕಾದ್ರೆ ದೇಹ ವೆಹಿಕಲ್ಗೆ ಡ್ಯಾಶ್ ಬೋರ್ಡ್ ಟಚ್ ಆಗೋದಿಲ್ಲ. ಆವಾಗ ಸಾಕಷ್ಟು ಮಟ್ಟಿಗೆ ಸುರಕ್ಷತೆಯನ್ನು ಕಾಯ್ಕೊಳ್ಬಹುದು. ಮತ್ತೆ ಸ್ಕೂಲ್ ವಿದ್ಯಾರ್ಥಿಗಳು ಇಂದಿನ ನಾಗರಿಕರು ಮುಂದಿನ ಪ್ರಜೆಗಳಾಗ್ತಾರೆ. ಅವರು ಸಹ ದ್ವಿಚಕ್ರ ವಾಹನ ಹೊಡೆಯುವುದನ್ನು ಕಂಡಿದ್ದೇವೆ. 18 ವರ್ಷ ಆಗೋ ತನಕ ಅವರು ವೆಹಿಕಲ್ ಡ್ರೈವ್ ಮಾಡಬಾರ್ದು. ಪೇರೆಂಟ್ಸ್ಗಳು ಇದ್ರ ಬಗ್ಗೆ ಜಾಗ್ರತೆ ವಹಿಸ್ಕೊಳ್ಬೇಕು. ಇಷ್ಟು ಮಾತನಾಡಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಮಂಜುನಾಥ್ ಶೆರಳಿ, RTO ಅಥಣಿ.